ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಪಾಳ್ಯ ದಾಂಗುಡಿ, ಜೆಡಿಎಸ್ ಭದ್ರಕೋಟೆಯಲ್ಲಿ ಇವತ್ತು ಕಾಂಗ್ರೆಸ್ ಕಲಿಗಳ ರಣಕಹಳೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ ಸಮಾವೇಶ. ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ದಾಂಗುಡಿ. ಕೆಲವೇ ಕ್ಷಣಗಳಲ್ಲಿ ಕೈ ಜೋಡೆತ್ತುಗಳಿಂದ ಶಕ್ತಿ ಪ್ರದರ್ಶನ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮತ್ತೊಂದು ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಹಳೆ ಮೈಸೂರು ಕಬ್ಜಾಕ್ಕೆ ಹಾಸನದಿಂದಲೇ ಹಸ್ತಕಹಳೆ. ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ದಾಂಗುಡಿಯನ್ನ ಎಟ್ಟಿದ್ದು ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ ಸಮಾವೇಶ. ಮಾಜಿ ಪ್ರಧಾನಿ ಜಿಲ್ಲೆಯಲ್ಲಿ ಕೈ ಕಮಾಲ್ ಮಾಡೋದಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಪೊಲೀಸ್, ಡಿವೈಎಸ್ಪಿ, ಎಸಿಪಿ ಎಲ್ಲರ ನಿಯೋಜನೆಯಾಗಿದೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮತ್ತೊಂದು ಸಮಾವೇಶಕ್ಕೆ ಸಜ್ಜಾಗಿದೆ ವೇದಿಕೆ. ಹಾಸನದ ಅರಸೀಕೆರೆ ರಸ್ತೆಯಲ್ಲಿರುವ ಎಸ್ಎಂ ಕೃಷ್ಣ ಬಡಾವಣೆಯಲ್ಲಿ ನಡೀತಾ ಇರುವಂತಹ ಸಮಾವೇಶ. ಹಾಸನದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಸಿದ್ದರಾಮೋತ್ಸವ ಏನು ಮಾಡಿದ್ರು ದಾವಣಗೆರೆಯಲ್ಲಿ, ಅದೇ ರೀತಿಯಾಗಿ ಇಲ್ಲಿ ಮತ್ತೊಮ್ಮೆ ಅಬ್ಬರಿಸೋದಕ್ಕೆ ವೇದಿಕೆ ಸಜ್ಜಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇದೆ ಹಾಸನದ ತುಂಬೆಲ್ಲ. ಇನ್ನೇನು ಕೆಲವು ಕ್ಷಣಗಳಲ್ಲೇ ಆರಂಭವಾಗುತ್ತೆ ಸಮಾರಂಭ. ದಳಪತಿಗಳ ಭದ್ರಕೋಟೆಯಲ್ಲಿ ಲಗ್ಗೆ ಇಟ್ಟಿದ್ದಾರೆ ಸರ್ಕಾರ. ಗ್ಯಾರಂಟಿ ಪಾಳ್ಯದಿಂದ ಇನ್ನೇನು ಕೆಲ ಕ್ಷಣಗಳಲ್ಲೇ ಆರಂಭವಾಗುತ್ತೆ. ಸ್ವಾಭಿಮಾನಿಗಳ ಒಕ್ಕೂಟದಲ್ಲಿ ಜನಕಲ್ಯಾಣ ಅನ್ನೋ ಸಮಾವೇಶ. ಹಳೆ ಮೈಸೂರು ಭಾಗದ ಕಬ್ಜಾಕ್ಕೆ ಹಾಸನದಿಂದಲೇ ಹಸ್ತಕಹಳೆಯನ್ನ ಮೊಳಗಿಸಿದ್ದು. ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ, ಹಾಸನ ಹಾಗೆ ಬೆಂಗಳೂರು ಸುತ್ತಮುತ್ತಲಿಂದಲೂ ಕೂಡ ಜನರನ್ನ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಕೆಲವೇ ಕ್ಷಣಗಳಲ್ಲಿ ಕೈ ಜೋಡೆತ್ತುಗಳಿಂದ ಬಲ ಪ್ರದರ್ಶನ. ಹಳೆ ಮೈಸೂರು ಕಬ್ಜಾಕ್ಕೆ ಹಾಸನದಿಂದಲೇ ಅಡಿಪಾಯವನ್ನ ಹಾಕ್ತಾ ಇತ್ತು. ಸ್ಥಳೀಯ ಚುನಾವಣೆಗೂ ಕೂಡ ಸಜ್ಜಾಗ್ತಾ ಇದೆ ಕಾಂಗ್ರೆಸ್. ಸೊ ಇವತ್ತು ಹಾಸನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ರಣಕಹಳೆಯನ್ನ ಜೋಡೆತ್ತುಗಳು ಮೊಳಗಿಸಲಿದ್ದಾರೆ. ಸಾಕಷ್ಟು ಕುತೂಹಲ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ತವರಿನಲ್ಲಿ ಯಾವ ರೀತಿ ಕಾಂಗ್ರೆಸ್ ಅಬ್ಬರಿಸುತ್ತೆ ಅಂತ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಕಾಂಗ್ರೆಸ್ನ ರಣಕಹಳೆಗೆ ಎಲ್ಲ ಸಿದ್ಧತೆಯಾಗಿದ್ದು
ಸ್ಥಳದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭದ್ರತೆ ಇದೆ. 2 ಡಿವೈಎಸ್ಪಿ ನಿಯೋಜನೆಯಾಗಿದೆ. ಹಾಸನದ ನಗರದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. 6 ಎಕರೆಯಲ್ಲಿ ಬೃಹದಾದ ವೇದಿಕೆ ಈಗಾಗಲೇ ಸಿದ್ಧವಾಗಿದೆ. ದಳಪತಿಗಳ ಕೋಟೆಯಲ್ಲಿ ಕೆಲವು ಕ್ಷಣಗಳಲ್ಲೇ ಆರಂಭವಾಗುತ್ತೆ ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ. ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯುತ್ತೆ. ಗ್ಯಾರಂಟಿ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾ ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ. ಸೊ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. 11ವರೆಗೆ ಉದ್ಘಾಟನೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಇವತ್ತು ದಳಪತಿಗಳ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಾಲಿಟ್ಟು ಲಗ್ಗೆಯನ್ನ ಇಟ್ಟು ಪಾಳ್ಯಕ್ಕೆ ಒಂದ್ ರೀತಿ ಇಡೀ ಭದ್ರಕೋಟೆಯನ್ನೇ ವಶಪಡಿಸಿಕೊಳ್ಬೇಕು ಅನ್ನುವಂತಹ ಪ್ಲಾನ್ ನಲ್ಲಿರೋದು. ಸೊ ಇವತ್ತು ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ ಅನ್ನೋ ಹೆಸರಲ್ಲಿ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗ್ತದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ? ಪವಿತ್ರ, ಇಂದು ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ಬಲ ಪ್ರದರ್ಶನ ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಈಗಾಗಲೇ ಸಕಲ ಸಿದ್ಧತೆ ಕೂಡ ಆ ವೇದಿಕೆ ಕೂಡ ಆ ಒಂದು ಸಿದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಫ್ಲೆಕ್ಸ್ಗಳ ಕಲರವ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದು ಏನು ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಇಡೀ ಹಾಸನ ಜಿಲ್ಲೆ ಕಾಂಗ್ರೆಸ್ ಮಯವಾಗಿ ಈಗ ಆಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಈ ಸಮಾವೇಶ ಮಾಡಲು ಮುಂದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಮತ್ತೆ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಆಗ್ತಾ ಇದೆ. ಪ್ರಮುಖವಾಗಿ ಪವಿತ್ರ, ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ತವರು ಜಿಲ್ಲೆಯಲ್ಲೇ ಕಾಂಗ್ರೆಸ್ ತನ್ನ ಬಲ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಪಡೆದುಕೊಳ್ಳಬೇಕು, JDS ನ ಅಸ್ತಿತ್ವವನ್ನ ತೆಗೆದುಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ಹಾಸನ ಲೋಕಸಭಾ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಖಾತೆಯನ್ನ ತೆರೆದಿರ್ತಕ್ಕಂಥದ್ದು. ಹಾಗಾಗಿ ಈ ಮುಖಾಂತರ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳನ್ನು ಕೂಡ ಮುಂದಾಲೋಚನೆ ಇಟ್ಟುಕೊಂಡು ಈಗ ಬೃಹತ್ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಇವತ್ತು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಆ ಒಂದು ಜನಕಲ್ಯಾಣ ಸಮಾವೇಶ ಅಂತಕ್ಕಂಥ ಏನು ಈ ಹೆಸರನ್ನ ಇಟ್ಕೊಂಡಿರುತ್ತೆ, ಈ ಒಂದು ಸಮಾವೇಶಕ್ಕೆ ಚಾಲನೆ ಕೂಡ ಸಿಗಲಿದೆ. ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಅದರಲ್ಲಿ ಆ ಭಾಗದ ಸಚಿವರಾಗಿರ್ಬೋದು, ಶಾಸಕರು, ಪರಿಷತ್ ಸದಸ್ಯರು ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕೂಡ ಅದರಲ್ಲಿ ಪ್ರಮುಖವಾಗಿ ಭಾಗಿಯಾಗ್ತಾರೆ. ಈ ಒಂದು ಸಮಾವೇಶದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಪವಿತ್ರ, ಒಂದು ಗ್ಯಾರಂಟಿಗಳೇನು ರಾಜ್ಯ ಸರ್ಕಾರ ನೀಡಿದೆ, ಈ 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಒಂದು ಆ ವಿವರಣೆಯನ್ನ ಕೊಡಬೇಕು, 5 ಗ್ಯಾರಂಟಿಗಳ ಸಫಲತೆಯನ್ನ ತಿಳಿಸಬೇಕು, ಮತ್ತೆ 5 ಗ್ಯಾರಂಟಿಗಳಿಗೆ ಎಷ್ಟು ಸರ್ಕಾರ ಖರ್ಚು ಮಾಡ್ತಾ ಇದೆ, ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ. ಈ ಹಿಂದೆ ಹಲವಾರು ಪಕ್ಷಗಳು ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಅವರು ಏನು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿರ್ತಾರೆ, ಅವ್ಯಾವ ಭರವಸೆಗಳನ್ನ ಕೂಡ ಈಡೇರಿಸಿಲ್ಲ ಅಂತಕ್ಕಂಥ ಉದಾಹರಣೆಗಳಿದಾವೆ. ಆದ್ರೆ ನಾವು 5 ಗ್ಯಾರಂಟಿಗಳನ್ನ ಭರವಸೆಗಳನ್ನ ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನ ಸರ್ಕಾರ ಬಂದ ಕೂಡಲೇ ನಾವು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು. ಹಂತ ಹಂತವಾಗಿ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ. ಇದೇ ರೀತಿಯಾಗಿ ನಿಮ್ಮ ಸೇವೆಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅನ್ನುವಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಲವಾರು ಏನು ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನ ಬಂದಿರತಕ್ಕಂಥದ್ದು, ಆ ಆರೋಪಗಳು ಒಂದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳು. ವಿಪಕ್ಷಗಳು ಎಲ್ಲ ಒಂದು ಕಡೆ ಅವರ ಹತಾಶ ಮನೋಭಾವನೆಯಿಂದ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೇವೆ. ಈ 5 ಗ್ಯಾರಂಟಿಗಳನ್ನ ಈಡೇರಿಸಕ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಸ್ವತಃ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಆದ್ರೂ ಸಹಿತ ಸರ್ಕಾರ ಬಂದ ತಕ್ಷಣವೇ ನಾವು 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಏನು ಈಗಾಗಲೇ ಅದಕ್ಕೆ 58,000 ಕೋಟಿಯಷ್ಟು ನಾವು ಹಣವನ್ನ ಖರ್ಚು ಮಾಡ್ತಾ ಇದ್ದೇವೆ. ಬಡವರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹಾಸನದಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಅದಕ್ಕೆ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಆ ಒಂದು ಸಮಾವೇಶಕ್ಕೆ ಸಾಕ್ಷಿ ಆಗಲಿದ್ದಾರೆ. ಪವಿತ್ರ.
ಎಸ್ ಬಸವರಾಜ್, ಈಗ ಒಂದಷ್ಟು ಗೊಂದಲದ ಗೂಡಾಗಿದ್ದಂತಹ ಸಮಾವೇಶ ಇದು ಸಿದ್ದರಾಮೋತ್ಸವ 2.0ನ ಅಥವಾ ಪಕ್ಷದ ಕಾರ್ಯಕ್ರಮನ ಏನು ಎತ್ತ ಅಂತ ಗೊಂದಲದ ಗೂಡಾಗಿದ್ದು ಕೊನೆಗೂ ಕೂಡ ಈಗ ಕೊನೆಯ ಹಂತಕ್ಕೆ ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಕೂಡ ಆಗತ್ತೆ. ಇಲ್ಲೆಲ್ಲೋ ಸಿಎಂ DK ಶಿವಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದ್ದು ಸಿಎಂ ಸಿದ್ದರಾಮಯ್ಯನವರ ಬಣ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಈ ಒಂದಷ್ಟು ದಿನಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ. ಸೊ ಇವತ್ತು ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರಾ? ಹೇಗೆ ಇರತ್ತೆ ಒಗ್ಗಟ್ಟಿನ ಪ್ರದರ್ಶನ ಅಂತ? ಪವಿತ್ರ, ಮೊದಲಿಗೆ ಹಾಸನ ಭಾಗದಲ್ಲಿ ಸಮಾವೇಶ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಮತ್ತೆ ಅಹಿಂದ ಒಕ್ಕೂಟಗಳ ಸಂಯೋಜನೆಯೊಂದಿಗೆ ಅವರು ನಿರ್ಧರಿಸಿದ್ರು. ಅದಕ್ಕೆ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಬದಲಾವಣೆ ಆದ ಸಂದರ್ಭದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಲೆಟರ್ ಕೂಡ ಬರುತ್ತೆ. ಆ ಲೆಟರ್ ಮುಖಾಂತರ ಎಲ್ಲವೂ ಕೂಡ ಟರ್ನ್ ಆಗುತ್ತೆ. ಇದು ಎಲ್ಲೋ ಒಂದು ಕಡೆ ಒಬ್ಬರ ಶಕ್ತಿ ಪ್ರದರ್ಶನ ಬೇಡ, ಇದು ಇಡೀ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಇದರಿಂದ ಒಂದು ಬಣಕ್ಕೆ ಒಂದು ಅಸಮಾಧಾನ ಆಗುತ್ತೆ, ಇನ್ನೊಂದು ಬಣ ಫುಲ್ ಆಕ್ಟಿವ್ ಆಗುತ್ತೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಬಣ ಏನಿದೆ, ಈ ಬಣ ಫುಲ್ ಆಕ್ಟಿವ್ ಆಗಿ ಆ ಸಮಾವೇಶದ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗ್ತಾರೆ. ಆದ್ರೆ ಇಲ್ಲಿ ಮೊದಲಿಗೆ ಅಡಿಪಾಯ ಹಾಕಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಒಂದ್ ಕಡೆ ಸೈಡ್ ಲೈನ್ ಆಗ್ತಾರೆ. ಆದ್ರೆ ಇವತ್ತು ನಡೀತಕ್ಕಂಥ ಈ ಸಮಾವೇಶಕ್ಕೆ ಎರಡೂ ಬಣಗಳು ಸೇರ್ಕೊಂಡು ಆ ಒಂದು ದೊಡ್ಡ ಮಟ್ಟದ ಏನ್ ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ, ಜನಕಲ್ಯಾಣ ಸಮಾವೇಶ, ಇದಕ್ಕೆ ಸಾಕ್ಷಿ ಆಗ್ತಾರ, ಬಲ ಪ್ರದರ್ಶನ ಮಾಡ್ತಾರ, ನಮ್ಮಲ್ಲಿ ಯಾವುದೇ ರೀತಿ ಒಡಕಿಲ್ಲ ಅನ್ನುವಂಥದ್ದು ತೋರಿಸ್ತಾರ, ಅಥವಾ ಕೊನೆಯ ಕ್ಷಣದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಯಾತಕ್ಕಾಗಿ ಆಯ್ತು, ಏನ್ ಕಾರಣ, ಯಾರೆಲ್ಲ ಕಾರಣ ಅನ್ನುವಂಥದ್ದನ್ನ ಚಿಂತನ ಮಂಥನ ಈಗಾಗಲೇ ಒಂದ್ ಕಡೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇವತ್ತು ನಡೀತಕ್ಕಂಥ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು, ಶಾಸಕರು ಮತ್ತೆ ಅಹಿಂದ ಒಕ್ಕೂಟಗಳ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಈ ಸಮಾವೇಶಕ್ಕೆ ಬರ್ತಾರಾ ಅಥವಾ ಸಮಾವೇಶದಿಂದ ದೂರ ಇರ್ತಾರಾ ಅಥವಾ ಯಾವ ರೀತಿಯಾಗಿ ಅವರ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂಥದ್ದು ನಾವು ಕಾದು ನೋಡ್ಬೇಕಾಗಿದೆ. ಹಾಗಾಗಿ